ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಬಜಾಜ್ ಟ್ವಿನ್ಸಲ್ಲಿ ದೊಡ್ಡ ಸೆಲ್ಲಿಂಗ್ ಬಂದಿದೆ, ರಿಸಲ್ಟ್ಸ್ ಕೂಡ ಇತ್ತು. ರಿಸಲ್ಟ್ಸ್ ಎಲ್ಲದೂ ಕೂಡ ಚೆನ್ನಾಗೇ ಬಂದಿದೆ, ಪ್ಯಾಟು ಮತ್ತೊಂದೆಲ್ಲ. ಬಟ್ ಅವ್ರದ್ದು ಕ್ರೆಡಿಟ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಲೋನ್ ಕೊಡೋದಕ್ಕೆ, ಮತ್ತು ಇಂಪ್ಲಿಮೆಂಟೇಷನ್ ಇದೆಲ್ಲ ಆಗೋದ್ರಿಂದ ಗ್ರೋತ್ ಸ್ಲೋ ಡೌನ್ ಆಗಿದೆ ಅನ್ನೋ ಕಾರಣಕ್ಕಾಗಿ 7% 6% ನೋಡಿ. ಕೆಲವೊಂದ್ಸಲ ಏನಾಗುತ್ತೆ, ಒಂದು ಸುದ್ದಿ ಬೇಕಷ್ಟೇ, ಎಂಥ ನೆಗ್ಲಿಜಿಬಲ್ ನ್ಯೂಸ್ ಅನ್ನೋದು ಕೂಡ ಒಂದು ಮೇನ್ ನ್ಯೂಸ್ ಆಗ್ತಾ ಹೋಗುತ್ತೆ. ಬಟ್ ನಾನು ಫುಲ್ ಕಾಮೆಂಟ್ರಿ ಕೇಳಿಲ್ಲ, ಬಟ್ ನನಗೆ ನೋಡ್ದಂಗೆ ರಿಸಲ್ಟು ಚೆನ್ನಾಗಿತ್ತು. ಅದೊಂದನ್ನು ಬಿಟ್ಟರೆ ಇನ್ನು ಡೀಟೇಲ್ ಕಾಮೆಂಟ್ರಿ ಏನು ಮಾತಾಡಿದ್ದಾರೆ, ಏನು ಕತೆ ಅನ್ನೋದನ್ನ ಕೇಳಬೇಕು. ಟೂ ವೀಲರ್ ಸೆಗ್ಮೆಂಟು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು. ಬಜಾಜ್ ಮೋಟರ್ಸ್ ಅದು ಬೇರೆ ವಿಚಾರ ಆಯಿತು. ಬಟ್ ಬಜಾಜ್ ಫೈನಾನ್ಸು ಅವ್ರದ್ದು ಕ್ರೆಡಿಟ್ ಕಾಸ್ಟಿಂಗ್ ಜಾಸ್ತಿ ಆಗಿದೆ ಅನ್ನೋದು ಬಿಟ್ಟರೆ ಬೇರೆ ಏನು ರೆಡ್ ಮಾರ್ಕ್ ಅನ್ನೋದು ಕಾಣಿಸಿಲ್ಲ. ಬಟ್ ಎರಡು ಕೂಡ 7% to 6% ಕರೆಕ್ಷನ್ ಆಗಿ ಇವತ್ತಿನ ನಿಫ್ಟಿ 50ನ ಸ್ವಲ್ಪ ಡ್ರ್ಯಾಗ್ ಮಾಡಿದೆ. ಇದು ಓಪನಿಂಗಲ್ಲೇ ಇವತ್ತು ಏನು ಓಪನಿಂಗಲ್ಲಿ ಕಳ್ಕೊಂಡಿತ್ತು ಅಷ್ಟನ್ನು ಗೇನ್ ಮಾಡಿ ಸೂಪರಾಗಿ ಮೂಮೆಂಟ್ ಕೊಡ್ತಾ ಹೋಯಿತು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವೆರಡು ಸ್ಟಾಕು ಕೂಡ ಇವತ್ತು ಪಾಸಿಟಿವ್ ಆಗಿತ್ತು ಅಂದರೆ ನಾವು 25,700 ಮೇಲ್ಗಡೆ ಕ್ಲೋಸಿಂಗ್ ಆಗಿಬಿಡ್ತಾ ಇದ್ವಿ. ಯಾಕಂದರೆ ಹೆವಿ ವೆಯ್ಟ್ ಸ್ಟಾಕ್ಸ್ಗಳಾಗುತ್ತೆ ಇವೆಲ್ಲ. ಸೊ ಟಾಪ್ 10 ಸ್ಟಾಕ್ಸ್ಗಳಲ್ಲಿ ಬರುತ್ತೆ ಬಜಾಜ್ ಫೈನಾನ್ಸು, ಬಜಾಜ್ ಫಿನ್ ಸರ್ವಿಸ್ ಎಲ್ಲ. ಸೊ ಅದನ್ನು ಬಿಟ್ಟು ಟಾಪ್ ಗೇನರ್ ಅಂತ ನೋಡೋದಾದರೆ ಇಂಡಿಗೋದು ರಿಸಲ್ಟ್ಸ್ ಆಗೋಯ್ತು ಅಂತ ಕಾಣುತ್ತೆ. 3.47% ಅಮೌಂಟ್ ಬಂದಿದೆ ಇಂಡಿಗೋ ಏರ್ಲೈನ್ಸು, ಇದು ವಿಮಾನ ಕಂಪನಿ. ಸೊ BL ಮತ್ತು ರ್ಯಾಲಿ ಮುಂದುವರಿತಾನೆ ಇದೆ, 400 ಮೇಲೆ ದಾಟ್ಕೊಂಡು ಹೋಗ್ತಾ ಇದೆ. ಅದಾನಿ ಪೋರ್ಟ್ಸು ಸುಮಾರು ಸೆಕ್ಟರ್ಗಳಲ್ಲಿ ಗ್ರೀನ್ ಆಗೇ ಇತ್ತು ಇವತ್ತು, ಅದೊಂದು ಖುಷಿಯಾದ ವಿಚಾರ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡೋದಾದರೆ ಸೇಮ್ ಬಜಾಜ್ ಹೋಲ್ಡಿಂಗ್ ಎಲ್ಲ ಕಡೆ, ಬಜಾಜ್ ಫೈನಾನ್ಸು, ಬಜಾಜ್ ಹೋಲ್ಡಿಂಗು ಮತ್ತು ಬಜಾಜ್ ಫಿನ್ ಸರ್ವಿಸಸ್ಸು ಎಲ್ಲದರಲ್ಲೂ ಕೂಡ ಕರೆಕ್ಷನ್ ಬಂದುಬಿಟ್ಟಿದೆ. ಈವನ್ ಬಜಾಜ್ ಹೌಸಿಂಗ್ ಫೈನಾನ್ಸಲ್ಲೂ ಕೂಡ ಸ್ವಲ್ಪ ಕರೆಕ್ಷನ್ನೇ. ಬ್ರಿಟಾನಿಯಾದಲ್ಲೂ ಕೂಡ ಕರೆಕ್ಷನ್ ಬಂದಿತ್ತು. ಡಿವಿಸ್ ಲ್ಯಾಬ್ಸಲ್ಲಿ ಕರೆಕ್ಷನ್ ಮುಂದುವರಿತಾ ಇದೆ. ಇದೆಲ್ಲ ಸ್ವಲ್ಪ ನಿಫ್ಟಿ ನೆಕ್ಸ್ಟ್ 15 ಅಂದಿರುವಂಥ ಟಾಪ್ ಲೂಸರ್ಸ್ ಆಯಿತು. ಸೊ ಟಾಪ್ ಗೇನರ್ ಅಂದರೆ ಅದಾನಿ ಎನರ್ಜಿ ಸೊಲ್ಯೂಷನ್ಸ್, ಅದಾನಿ ಎನರ್ಜಿ 3.14%, ಮದರ್ಸನ್ನಲ್ಲಿ ಒಂದು ಸ್ವಲ್ಪ, ಮತ್ತು ಸೋಲಾರ್ ಇಂಡಸ್ಟ್ರೀಸಲ್ಲಿ ಸ್ವಲ್ಪ ಬಂದಿದೆ ಅಪ್ ಮೂಮೆಂಟ್. ಸೋಲಾರ್ ಇಂಡಸ್ಟ್ರೀಸು ಕೂಡ ನಿನ್ನೆ ರಿಸಲ್ಟ್ ಬಂದಿತ್ತು ನೋಡಿ, ಇವತ್ತು ರಿಯಾಕ್ಟ್ ಮಾಡಿದೆ. ಅದೇ ರೀತಿಯಾಗಿ ನಿನ್ನೆದು ನಾವು ರೆಕಾರ್ಡ್ ಮಾಡೋ ಟೈಮಲ್ಲಿ ಬಂತಲ್ವ ಡೆಲ್ಲಿ ಬ್ಲಾಸ್ಟಿಂದು, ಅದಕ್ಕೆ ಮಾರ್ಕೆಟು ರಿಯಾಕ್ಟ್ ಮಾಡ್ತು. ಎಲೆಕ್ಷನ್ನು ಅದು ಇದು ಅಂತೆಲ್ಲ ಬೇರೆ ಥರ ಬರ್ತಾ ಇದೆ. ಬಟ್ ನ್ಯಾಷನಲ್ ಸೆಕ್ಯೂರಿಟಿ ಅಂದಾಗ ತುಂಬ ಇಂಪಾರ್ಟೆಂಟ್. ಅದು ಕೆಂಪು ಕೋಟೆ ಎಂಥ ರೆಡ್ ಫೋರ್ಟ್ ಅಂತ ಜಾಗದಲ್ಲಿ ಅದಾಗಿರೋದು ಏನು ಅನ್ನೋದು ಡೀಟೇಲ್ ಆಗಿ ತನಿಖೆ ಆಗಬೇಕು. NIAಗೆ ಒಪ್ಪಿಸಿದ್ದಾರೆ ಇವಾಗ ಹೋಮ್ ಮಿನಿಸ್ಟ್ರು. ನೋಡಬೇಕು, ಒಂದಿಷ್ಟು ಡಾಕ್ಟರ್ಸ್ಗಳೆಲ್ಲ ಇನ್ವಾಲ್ವ್ ಆಗಿದ್ರು ಈ ಥರ ಅಂತ ನೋಡಿ. ಒಳಗಿರೋರೇ ಇನ್ವಾಲ್ವ್ ಆಗಿಬಿಟ್ರೆ ತುಂಬ ಕಷ್ಟ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರಲಿಲ್ಲ, ಅಂದರೆ ರೀಸೆಂಟ್ ಇಯರ್ಸಲ್ಲಿ ನೋಡೋದಾದರೆ ಕಾಶ್ಮೀರ ಗಡಿ ಪ್ರದೇಶದಲ್ಲಿ ಒಂದಿಷ್ಟು ಇನ್ಸಿಡೆಂಟ್ ಆಗಿದ್ಬಿಟ್ರೆ, ದೇಶವ್ಯಾಪಿ ಇಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಗಿತ್ತು. ಈ ಥರದ್ದು ಆಗ್ತಿದ್ಬಿಟ್ರೆ ಒಂದು ಲಾರ್ಜ್ ಸ್ಕೇಲಲ್ಲಿ ಈ ಥರ ಜೀವಕ್ಕೆ ಹಾನಿ ಆಗೋ ಥರ ಇನ್ಸಿಡೆಂಟ್ಗಳನ್ನು ನಾವು ನೋಡಿರಲಿಲ್ಲ. ಮತ್ತೆ ಈಗ ಆಗಿದೆ ಅಂದರೆ ಈಗೆಲ್ಲ ಕಡೆ ಸೆಕ್ಯೂರಿಟಿ ಇದು ಅಂತ ಮಾಡ್ತಾ ಹೋಗ್ತಾರೆ. ಬಟ್ ಇದು ತುಂಬ ರೂಟ್ ಲೆವೆಲಲ್ಲಿ ಈ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಬೇಕು. ಇದು ಕಷ್ಟ ಅದು. ಬಟ್ ನಮ್ಮ ಇಂಟೆಲಿಜೆನ್ಸ್ ಆಲ್ರೆಡಿ ಅದಕ್ಕೆ ಕೆಲಸ ಮಾಡೋಕ್ಕೆ ಶುರು ಮಾಡಿರ್ತಾರೆ. ನೋಡೋಣ ಅದು ಯಾವ ರೀತಿಯಾಗಿ ಬರ್ತಾ ಹೋಗುತ್ತೆ ಅಂತ. ಒಂದಿಷ್ಟು ಆಲ್ರೆಡಿ ಲೂಪ್ ಹೋಲ್ಗಳು ಸಿಕ್ಕಿದೆ ಅಂತ ಹೇಳಿದ್ದಾರೆ ಇವಾಗ. ಅದನ್ನು ಹೊರತುಪಡಿಸಿ ಅಂತ ನೋಡೋದಾದರೆ NVIDIAದಲ್ಲಿ ಸಾಫ್ಟ್ ಬ್ಯಾಂಕು ಒಂದು ಸಿಕ್ಕಾಪಟ್ಟಿ ದೊಡ್ಡ ಸ್ಟೇಕನ್ನು ಮಾರಿದ್ದಾರೆ. ಆಲ್ಮೋಸ್ಟ್ ಬಿಲಿಯನ್ ಗಟ್ಟಲೆ, $5.86 ಬಿಲಿಯನ್ ಎಷ್ಟೋ ಒಂದು ಏನು ಮಾಡಿದ್ದಾರೆ, ಆಗಸ್ಟ್ ಮಂತಲ್ಲಿ ಮಾರಿದ್ದಾರೆ ಅಂತ ಬಂದಿತ್ತು. ಅದಾದಮೇಲಿಂದ ಸ್ಟಾಕಲ್ಲಿ ರಿಯಾಕ್ಷನ್ ಬಂದಿದೆ. AI ಬಬಲ್ $5.83 ಬಿಲಿಯನ್ ಅಷ್ಟು ಸ್ಟೇಕ್ಗಳನ್ನು ಅಂತ. ಬಟ್ ಈ ಇಂಡಿಯನ್ ಕಂಪ್ನಿಗಳಿಗೆ ಇದು ಎರಡು ಥರ ನೋಡಬೇಕಾಗುತ್ತೆ ನೋಡಿ. AI ಬಬಲ್ ಹೋಗ್ತಿದೆ ಅಂತಂದರೆ ಸರ್ವಿಸ್ ಕಂಪ್ನಿಗಳು ಇವರೆಲ್ಲ ಏನು ಕೋರ್ AI ಸರ್ವಿಸ್ ಕೊಡೋರಲ್ಲ. ಅಲ್ಲಿರೋ ಥರ ಏನೋ NVIDIA ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಈ ಥರ ಅಲ್ಲ. ಅವರಿಗೆ ಸರ್ವಿಸ್ ಕೊಡುವಂಥ ಕಂಪ್ನಿಗಳಲ್ವ. ಈಗ ಅವರು AIಗಳನ್ನು ಯೂಸ್ ಮಾಡ್ಕೊತಾ ಇದ್ದಾರೆ ಅಂದರೆ ಇಲ್ಲಿ ಸ್ಪೆಂಡಿಂಗ್ ಬರೋದು ಕಮ್ಮಿ ಆಗ್ತಾ ಇತ್ತು. ಬಟ್ ಇವಾಗ AI ಸ್ವಲ್ಪ ಹೋಗಲ್ಲ, AI ಇದ್ದೇ ಇರುತ್ತೆ. ಆದರೆ ಏನು ಎಕ್ಸ್ಟ್ರಾಡಿನರಿ ಸ್ಪೆಂಡಿಂಗು, ಒಂದಾದ್ಮೇಲೆ ಒಂದು LLMಗಳು, ಒಂದಾದ್ಮೇಲೆ ಒಂದು ಮಾಡೆಲ್ಗಳು ಈ ಥರ ಬರ್ತಿತ್ತಲ್ಲ, ಅದಕ್ಕೆ ಸ್ಪೆಂಡಿಂಗ್ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ಬೋದು. ಇರೋದನ್ನೇ ಎಫಿಷಿಯೆಂಟ್ ಮಾಡ್ತಾ ಹೋಗಿ ಹೊಸದು ಅನ್ನೋದನ್ನ ಕಮ್ಮಿ ಆಗ್ತಾ. ಅಟ್ಲೀಸ್ಟ್ ಸ್ಟಾರ್ಟಪ್ಗಳಲ್ಲಂತೂ ಅದಾಗಲ್ಲ ಆ ಸಾಮರ್ಥ್ಯ. ಈಗ AI ಸ್ಟಾರ್ಟಪ್ ಅಂತ ಇದ್ದಾರೆ ಅಂತಂದರೆ ಅವ್ರು ಕಾಂಪಿಟೇಷನ್ ಕೊಟ್ಟು ಒಂದೇನೋ ಒಂದು ರಿಸಲ್ಟ್ನ ತಂದು ಟೆಸ್ಟ್ ಮಾಡಿ ಮಾರ್ಕೆಟಿಗೆ ಬಿಡೋಷ್ಟೊತ್ತಿಗೆ ಹೊಸ ಪ್ರಾಡಕ್ಟ್ ಬರ್ತಾರೆ. ಎಷ್ಟು ಫಾಸ್ಟಾಗಿ ಎವಾಲ್ವ್ ಆಗ್ತಾ ಇದೆ AI ಸ್ಪೇಸ್ ಅಂದರೆ, ಒಂದು ವಾರ ಹಿಂದಿಂದ ಇವಾಗ ಹಳೆ ಪ್ರಾಡಕ್ಟ್ ಅನ್ನೋ ಥರ ಅಷ್ಟು ಮಟ್ಟಿಗೆ ಎವಾಲ್ವ್ ಆಗ್ತಾ ಇದೆ. ಹಾಗಾಗಿ ಇಂಡಿಯನ್ IT ಕಂಪ್ನಿಗಳಿಗೂ ಸ್ವಲ್ಪ ಒಂದು ನಿರಾಳತೆನ ಕೊಟ್ಟಿರ್ಬೋದು. ಅದೇ ರೀತಿಯಾಗಿ ಯಾಕೆಂದರೆ ಡಾಲರು ಕೂಡ ಒಂದು ಅಪ್ರಿಷಿಯೇಟ್ ಆಗ್ತಾ ಇದೆ, ಅದು ಒಂದು ಫ್ಯಾಕ್ಟ್ರು. ಅದು ಬಿಟ್ಟರೆ ಇದನ್ನು ಇನ್ನೇನು ಕಾಣಿಸ್ತಾ ಇಲ್ಲ IT ಸೆಕ್ಟರ್ಗಳಿಗೆ. ಈಗ ಮೂಮೆಂಟು ಸ್ವಲ್ಪ ನಿರಾಳತೆ ಬರ್ತಾ ಇರೋಂಥದ್ದು. ಅಫ್ಕೋರ್ಸ್ FIಗಳು ಸೆಕ್ಟರ್ ರೊಟೇಷನ್ ಕೂಡ ಮಾಡ್ತಾ ಇರ್ಬೋದು, ಅದನ್ನು ನೋಡ್ತಾ ಹೋಗೋಣಂತೆ. ನಿಫ್ಟಿ 15ನಲ್ಲಿ ನೋಡಿ ಯಾವ ರೀತಿಯಾಗಿ ಒಂದು ಫಾಲ್ ಆಗಿತ್ತೋ ಅಷ್ಟನ್ನು ಕೂಡ ಮೀರಿಸ್ಕೊಳ್ಳುವಂಥ ಒಂದು ಮೂಮೆಂಟ್. ಈ ಮೂಮೆಂಟ್ನ ನಾನು ಕೂಡ ಇವತ್ತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವತ್ತೇನು ಮಾತಾಡ್ಕೊಂಡಿದ್ವಿ, ಈ ದೊಡ್ಡ ಬಾರ್ ಬಂದು ಕೆಳಗಡೆ ಬರ್ತಾ ಹೋದಾಗ ಇವತ್ತೊಂದು 25,600 25,400 ಈ ಝೋನ್ ಒಳಗೆ, ಅಂದರೆ ಇಲ್ಲಿ ತನಕ ಈ ಝೋನ್ ಒಳಗಡೆ ಉಳಿಯುವಂಥ ಒಂದು ಕ್ಲೋಸಿಂಗ್ ಆಗ್ಬೋದು ಅಂತ ಮಾತಾಡ್ಕೊಂಡಿದ್ವಿ ಅಲ್ವಾ. ಅದೇ ರೀತಿ ಆಯಿತು, ಬ್ರೇಕ್ ಡೌನ್ ಆಗ್ತಾ ಬಂತು.
ಬಂತು, ಕೆಳಗಡೆನೂ ಬರ್ತಾ ಹೋಯಿತು, 25,450 ಈ ಲೆವೆಲ್ಗೆ ಬಂದು ಅಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯಿತು. ಈ ಪಾಯಿಂಟಲ್ಲಿ ಬಂದಾಗಲೂ ಕೂಡ ಇಲ್ಲೂ ಕೂಡ ಒಂದು ಶಾರ್ಟಿಂಗ್ನ ಮಾಡಿದ್ವಿ ಇವತ್ತು, ಶಾರ್ಟಿಂಗ್ ಆಪರ್ಚುನಿಟಿ ಇದೆ ಅಂತ. ಯಾಕಂದರೆ 25,600 OI ಇಂಟ್ಯಾಕ್ಟ್ ಆಗಿತ್ತು. ಆದರೆ ಏನಾಯಿತು, ಅಲ್ಲಿ ಎಕ್ಸಿಟ್ ಮಾಡಿರಲಿಲ್ಲ ಅಂತಂದರೆ ನೋಡಿ ಎಷ್ಟು ರ್ಯಾಲಿ ಮೇಲ್ಗಡೆ ಹೋಗ್ತಾ ಹೋಯಿತು. ಈ ಮೂವ್ನ ಕಂಪ್ಲೀಟ್ಲಿ ಇದು FIಗಳು ಬಂದ ಮೇಲೆ ಆಗಿರುವಂಥ ಮೂವ್. ಸೊ ಹೋಪ್ಫುಲಿ ಇವತ್ತು FIಗಳು ಕೂಡ ಬೈ ಮಾಡಿದ್ದಾರೆ ಮಾರ್ಕೆಟಲ್ಲಿ ಅಂತ ಅನಿಸುತ್ತೆ. ಸೂಪರ್ ಆಗಿರುವಂಥ ಕ್ಲೋಸಿಂಗ್ ಕೊಟ್ಟಿದೆ. 25,700 ಅಂತ ಇಲ್ಲಿ ತೋರಿಸ್ತಾ ಇದೆ, ಆದರೆ ಸ್ವಲ್ಪ ಕೆಳಗಡೆ ಕ್ಲೋಸಿಂಗ್ ಆಗಿದೆ. 25,700 ಮೇಲ್ಗಡೆ ಕ್ಲೋಸಿಂಗ್ ಆಗಿಲ್ಲ ಅನ್ಸ್ಕೊಳ್ತೀನಿ. 25,694 ಕ್ಲೋಸಿಂಗ್ ಆಗಿದೆ, ವಿಚ್ ಇಸ್ ವೆರಿ ಗುಡ್ ಸೈನ್. ಅಂದರೆ ಯಾವ ಒಂದು ಝೋನ್ನಲ್ಲಿ ಸಪೋರ್ಟ್ ಇದೆ ಅಂತ ಮಾತಾಡ್ತಾ ಇದ್ವು, ಆ ಝೋನ್ನ ಸಪೋರ್ಟ್ ತಗೊಂಡು ಕಂಟಿನ್ಯೂಸ್ ಆಗಿ 3 ದಿನದಿಂದ ಮಾರ್ಕೆಟು ವಾಪಸ್ಸು ಮೇಲ್ಗಡೆ ಹೋಗ್ತಾ ಇದೆ. ಕೆಳಗಡೆ ಬಂದ್ರೂ ಕೂಡ ಅದನ್ನ ದಾಟಿ ಮೇಲ್ಗಡೆ ಹೋಗಿದೆ. ಒಂದು ಪಾಸಿಟಿವಿಟಿನ ತೋರಿಸ್ತಾ ಹೋಗುತ್ತೆ ಇದು. ನೋಡೋಣ ನೆಕ್ಸ್ಟ್ 25,800 ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸು ಮಾರ್ಕೆಟಿಗೆ ಇರೋದು. ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ ಅಂತ. ಯಾಕಂದರೆ ಮೇಜರ್ ಝೋನ್ ಅಂತ ಇರೋದು ಅಲ್ಲೇನೆ. ಅದನ್ನು ನಾವು ಮತ್ತೆ ದಾಟ್ಕೊಂಡು ಮೇಲ್ಗಡೆ ಹೋದ್ವಿ ಅಂದರೆ ಈ ಸಲ ಆಲ್ ಟೈಮ್ ಹೈಗೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಏಕೆಂದರೆ ಈ ಬ್ಯಾಂಡನ್ನ ರೆಸ್ಪೆಕ್ಟ್ ಮಾಡ್ತಾ ಇದೆ, ಎಲ್ಲದೂ ಆಗ್ತಾ ಇದೆ. ತುಂಬ ಅರ್ಲಿ ಇದು ಹೇಳ್ತಾ ಹೋದರೆ ಅದಕ್ಕೋಸ್ಕರ ಈಗ ಬೇಡ. 25,800 ನೆಕ್ಸ್ಟ್ ಟಾರ್ಗೆಟು. 25,800 ದಾಟಿದ್ರೆ 26,000 ಈ ಝೋನ್ನ ಯಾವ ರೀತಿ ಟೆಸ್ಟ್ ಮಾಡುತ್ತೆ ಅಂತ. ಅದೇ ಆಲ್ ಟೈಮ್ ಹೈ ಝೋನ್ ಅಲ್ವಾ, 26,000ದಿಂದ 26 ಝೋನ್, 200 ಝೋನು. ಈ ವರ್ಷದಲ್ಲಿ ಅಕ್ಟೋಬರಲ್ಲಿ ಹೋದ ವರ್ಷ ಅಕ್ಟೋಬರಲ್ಲಿ ಟ್ರೈ ಮಾಡಿದ್ದನ್ನು ಈ ವರ್ಷ ಅಟೆಂಡ್ ಮಾಡ್ತು. ಈಗ ಮತ್ತೆ ಅಟೆಂಡ್ ಮಾಡೋಕೆ ಹೋಯಿತು ಅಂದರೆ ಈ ಝೋನ್ ವೀಕ್ ಆಗಿರುತ್ತೆ, ಹೊಸ ಒಂದು ಹೈನ ಮಾಡುವಂಥ ಸಾಧ್ಯತೆ ಇದೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಒಂದಿಷ್ಟು ಬದಲಾವಣೆಗಳು ಕೂಡ ಬರೆದಿದೆ. ಬ್ಯಾಂಕ್ ನಿಫ್ಟಿ ನಿಮಗೆಲ್ಲ ಗೊತ್ತಿದೆ, ತುಂಬ ಸ್ಟ್ರಾಂಗ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ಈಗ FDI ಇನ್ವೆಸ್ಟ್ಮೆಂಟ್ಗಳನ್ನ ಜಾಸ್ತಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಪ್ ಟು 49% ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನಾದರೂ ಮಧ್ಯೆ ನಿರ್ಮಲಾ ಸೀತಾರಾಮನ್ ಅವರು ಏನು ಹೇಳಿದ್ದಾರೆ, ಇನ್ನೂ ಒಂದಿಷ್ಟು PSU ಬ್ಯಾಂಕ್ಗಳನ್ನು ಕನ್ಸಾಲಿಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. PSU ಬ್ಯಾಂಕ್ಗಳು ಅಂದ್ರೇನು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಇರುತ್ತೆ. ಅಂದರೆ ಗೌರ್ಮೆಂಟಿನ ಸ್ವಾಧೀನ 50%ಗಿಂತ ಜಾಸ್ತಿ ಇರೋ ಬ್ಯಾಂಕ್ಗಳನ್ನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ಕರಿತೀವಿ. SBI ನಿಮಗೆ ಗೊತ್ತಿರೋ ಹಾಗೆ ದೊಡ್ಡ PSU ಬ್ಯಾಂಕು. ಆದರೆ 2017ರಿಂದ ಮಲ್ಟಿಪಲ್ ಟೈಮ್ಸ್ ಏನು ಮಾಡಿದ್ರು, ಇದನ್ನ ಒಂದು ಕನ್ಸಾಲಿಡೇಷನ್ ಮಾಡ್ತಾ ಬಂದರು. ಅಂದರೆ ಮಲ್ಟಿಪಲ್ ಬ್ಯಾಂಕ್ಗಳನ್ನು ಇದ್ದಿದ್ದನ್ನು ಒಂದು 3-4 ಬ್ಯಾಂಕ್ಗಳನ್ನು ಜಾಯ್ನ್ ಆಗಿ ಒಂದು ಬ್ಯಾಂಕು. ಸ್ಟೇಟ್ ಬ್ಯಾಂಕ್ ಇಂದು ನಿಮ್ಗೆ ಗೊತ್ತಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಈ ಥರ ಸುಮಾರು ಬ್ಯಾಂಕ್ಗಳಿತ್ತು. ಒಂದು 5-6 ಬ್ಯಾಂಕ್ಗಳು ಸೇರಿಕೊಂಡು ಎಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮರ್ಜ್ ಆಗ್ತಾ ಹೋಯ್ತಲ್ವಾ. ನಮ್ಮ ಪಾಸ್ಬುಕ್ಗಳು ಎಲ್ಲರೂ ಕೂಡ ಚೇಂಜ್ ಮಾಡಿದ್ರೆ ನಿಮ್ಗೆ ನೆನಪಿರುತ್ತೆ. ಅದೇ ರೀತಿ ಇತ್ತೀಚೆಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೊತೆ, ಯೂನಿಯನ್ ಬ್ಯಾಂಕ್ ಜೊತೆ ಇದಕ್ಕೆಲ್ಲ ಕೂಡ ಒಂದಿಷ್ಟು ಮರ್ಜ್ಗಳಾಯಿತು. ಕೆನರಾ ಬ್ಯಾಂಕ್ ಇನ್ನೊಂದು ಕಡೆ ಮರ್ಜ್ ಆಗಿದ್ದು, ಈ ಥರ ಎಲ್ಲ ಆಯಿತು. ಸೊ 27 PSU ಬ್ಯಾಂಕ್ಗಳು ಇದ್ದಿದ್ದು ಹೋಗಿ ಈಗ ಎಷ್ಟು ಉಳಿದಿದೆ, ಈಗ 12 PSU ಬ್ಯಾಂಕ್ಗಳಿರೋದು. ಎಲ್ಲಿ ಸಿಗುತ್ತೆ ನಿಮಗೆ ಡೇಟಾ? ಇಲ್ಲಿ PSU ಬ್ಯಾಂಕ್ದೇ ಒಂದು ಇಂಡೆಕ್ಸ್ ಇದೆ ಅಂತ ನಾವು ಮಾತಾಡಿದ್ವಿ, ನೆನಪಿದೆಯಾ? PSU ಬ್ಯಾಂಕ್ದು ಇಲ್ಲಿ ಬಂದು ನೋಡಿ ಎಷ್ಟಿದೆ ಬ್ಯಾಂಕು, 12 ಇದೆ. ಈ 12 ಮತ್ತೆ ಏಕೀಕೃತ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ, ಅಂದರೆ ಅದರಲ್ಲಿ ಒಂದಿಷ್ಟು ಕನ್ಸಾಲಿಡೇಟ್ ಆಗ್ತಾ ಹೋಗುತ್ತೆ. ಅಂದರೆ ಇನ್ನು ಎಷ್ಟು ಕನ್ಸಾಲಿಡೇಷನ್ ಆಗ್ಬೋದು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. 12ರಿಂದ ಈಗ 10, 9ಕ್ಕೋ ಬರುತ್ತೆ, ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗಬೇಕು. ಇದು ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಕೂಡ ಒಂದು PSU ಬ್ಯಾಂಕ್ಗಳು ಯಾವ್ದ್ರ ಜೊತೆ ಮರ್ಜ್ ಆಗ್ಬೋದು, ಏನು ಕತೆ ಅನ್ನೋದು. ಯಾಕಂದರೆ ಇತ್ತೀಚೆಗಷ್ಟೇ ಬ್ಯಾಂಕ್ ನಿಫ್ಟಿನ ಎಕ್ಸ್ಪ್ಯಾಂಡ್ ಮಾಡಬೇಕು, ಅಲ್ಲಿ 12 ಸ್ಟಾಕ್ಗಳನ್ನು ಸೇರಿಸಬೇಕು ಅಂತ ಇತ್ತು. ಈಗ ನೋಡಿ ಒಂದಿಷ್ಟು ಬ್ಯಾಂಕ್ಗಳು ಮರ್ಜ್ ಆದರೆ ಯಾವ ಬ್ಯಾಂಕ್ ಮರ್ಜ್ ಆಗುತ್ತೋ, ದೊಡ್ಡ ಬ್ಯಾಂಕ್ ಆಗುತ್ತೋ ಓವರ್ ಆಲ್ ವ್ಯಾಲ್ಯೂನಲ್ಲಿ, ಆ ಬ್ಯಾಂಕ್ಗೆ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ಗೂ ಕೂಡ ಸೇರುವಂಥ ಸಾಧ್ಯತೆ ಇರ್ತಾ ಹೋಗುತ್ತೆ. ನೋಡೋಣ ಅಂತ. ಯಾಕಂದರೆ 10 ಇದೆ ಅಲ್ಲಿ ಬ್ಯಾಂಕ್ ನಿಫ್ಟಿ ಇಂಡೆಕ್ಸಲ್ಲಿ. ಸೊ ಇವಾಗ 12 ಮಾಡಬೇಕು ಅಂತ ಇದೆಯಲ್ವಾ ಬೆಂಚ್ ಮಾರ್ಕ್ ಇಂಡೆಕ್ಸು. ಹಾಗಾಗಿ 12 ಆಗೋಯ್ತಾ? ಓಕೆ, 12ರಿಂದ 14 ಆಗಬೇಕು ಅಂತ ಇದ್ದಿದ್ದು, ಕರೆಕ್ಟ್, ಆ್ಯಸ್ ಪರ್ ದ ರೆಗ್ಯುಲೇಷನ್ನು. ಸೊ ನೋಡೋಣ ಅಂತ ಅದೇನು ಚೇಂಜಸ್ ಆಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿದಾಯಿತು. ವಿಕ್ಸಿಂದ ಏನು ಅಂತ ನೋಡ್ತಾ ಬರೋದಾದರೆ, ವಿಕ್ಸ್ ಇವತ್ತು ಸ್ವಲ್ಪ ಅಲ್ಲೇ ಇದೆ, ಏನೋ ಒಂದು ಚೇಂಜಸ್ ಆಗಿಲ್ಲ. ಆ್ಯಕ್ಚುಲಿ ಇವತ್ತು ಒಂದು ಹೊಸ ಹೈನೂ ಕೂಡ ಮಾಡಿತ್ತು ವಿಕ್ಸು. ಬೆಳಗ್ಗೆ ಮಾರ್ಕೆಟ್ ವಾಲಟೈಲ್ ಆಗಿತ್ತು, ಇಲ್ಲ ಅಂತ ಹೇಳಿಲ್ಲ. ಆದರೆ ಕೊನೆ ಟೈಮಲ್ಲಿ ಒಂದು ಒಳ್ಳೆ ರೀತಿಯಾದ ಪಾಸಿಟಿವ್ ಕ್ಲೋಸಿಂಗ್ ಆಗಿದೆ. ವಿಕ್ಸು ಕೂಡ ಕೆಳಗಡೆ ಬಂದಿರೋದು ಕಾಣಿಸ್ತಾ ಇದೆ, ವಿಚ್ ಇಸ್ ಸ್ಟಿಲ್ ಪಾಸಿಟಿವ್. ಈಗ 25,800 ಯಾವ ರೀತಿಯಾಗಿ ಮಾರ್ಕೆಟ್ ನೆಕ್ಸ್ಟ್ ಟೆಸ್ಟ್ ಮಾಡುತ್ತೆ ಅನ್ನೋದು ನೋಡೋಣ. ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ, ಮತ್ತೆ ಒಂದು ಆಲ್ ಟೈಮ್ ಹೈ ಕಡೆಗೆ ಹೋಗೋ ಥರ ನಿಫ್ಟಿನೂ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಸದ್ಯಕ್ಕೆ ಪೊಸಿಷನ್ನು. ಸೊ ಈಗ 25,450 ಇವತ್ತಿನ ಏನು ಲೋ ಮಾಡ್ತಲ್ಲ, ಅದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ. ವೀಕ್ನೆಸ್ ಅಂತ ಕಂಡುಹಿಡಬೇಕು ಅಂದರೆ ಅದನ್ನು ಬಿಟ್ಟು ಕೆಳಗಡೆ ಬಂದರೆ ಮಾತ್ರ ವೀಕ್ ಅಂತ ಅನ್ಕೊಂತ ಹೋಗಬೇಕು. ನೋಡಿ ಯಾಕೆ ಈ ರೀತಿಯಾಗಿ ನಿನ್ನೆ ಮಾತಾಡಿದ್ವಿ ಅಂತಂದರೆ, ಸಾಮಾನ್ಯವಾಗಿ ಈ ಥರ ದೊಡ್ಡ ವೀಕಿನ ಕ್ಯಾಂಡಲ್ ಮಾಡಿದಾಗ ಒಂದು ಕೆಳಗಡೆ ಥರ ವೀಕ್ ಮಾಡಿ ಮೇಲ್ಗಡೆ ತೊಗೊಂಡೋಗಿದ್ದಾರೆ, ಮಾರನೇ ದಿನ ಮೇಲ್ಗಡೆ ತೊಗೊಂಡೋಗಿ ಹೋಗಿದ್ದಾರೆ, ಅವ್ರನ್ನೂ ಕೂಡ ಕೆಳಗಡೆ ಬಡಿಸಿದ್ದಾರೆ. ಅಂದರೆ ಅರ್ಥ ಏನು, ಇಲ್ಲಿ ಬೈಯರ್ಸು ಕೂಡ ಇಂಟ್ಯಾಕ್ಟ್ ಆಗಿದ್ದಾರೆ, ಇಲ್ಲಿ ಸೆಲ್ಲರ್ಸ್ ಕೂಡ ಇಂಟ್ಯಾಕ್ಟ್ ಆಗಿದೆ. ಈ ಥರ ಒಂದು 2 ಹಗ್ಗ ಜಗ್ಗಾಟ ನಡೀತಿದಾಗ ಸಾಮಾನ್ಯವಾಗಿ ಅದೇ ಝೋನಲ್ಲಿ ಕ್ಲೋಸಿಂಗ್ ಆಗುವಂಥ ಆಕ್ಟಿವಿಟಿ ನಡೆಯುತ್ತೆ. ಅದೇ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. ಆದರೆ ಇವತ್ತು ಮಾರ್ಕೆಟು ಆ ಥರ ಮಾಡಿದ್ದಲ್ದಲ್ಲೇ ಕೊನೆಗೆ ಬೈಯರ್ಸ್ ಒಂದು ಅಪ್ಪರ್ ಹ್ಯಾಂಡ್ ತೊಗೊಂಡಿದ್ದೀವಿ ಅನ್ನೋ ಥರ ಕ್ಲೋಸಿಂಗ್ ಮಾಡಿದ್ದಾರೆ. ನಾಳೆ ಅದಕ್ಕೆ ಕನ್ಫರ್ಮೇಷನ್ ಡೇ, ಹಾಗಾಗಿ ನೋಡೋಣಂತೆ ನಾಳೆ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದನ್ನು ಬಿಟ್ಟು ಸೆನ್ಸೆಕ್ಸ್ ಎಕ್ಸ್ಪೈರಿ ದೂರ ಇದೆ, ಬಟ್ ಸ್ಟಿಲ್ ಸೆನ್ಸೆಕ್ಸಲ್ಲಿ ಒಂದ್ಸಲ ನೋಡ್ಕೊಂಬರೋದಾದರೆ ಯಾವ ರೀತಿಯಾಗಿದೆ ಅಂತ ಸೆನ್ಸೆಕ್ಸಿನ ಚಾರ್ಟ್ನ ನೋಡೋಣ. ಸೊ ಸೆನ್ಸೆಕ್ಸಲ್ಲಿ ಈಗ 83,500 ಒಳ್ಳೆಯ ರೀತಿಯಾದಂಥ ಸಪೋರ್ಟು ಕಾಣಿಸ್ತಾ ಇದೆ ಅಲ್ವಾ. ಸೊ 83,500 ಸಪೋರ್ಟ್ ಇದೆ, 84,000 ಸಣ್ಣ ಮಟ್ಟಿನ ರೆಸಿಸ್ಟೆನ್ಸ್ ಇದೆ. ಇಲ್ಲಿ ಕೂಡ ಸ್ಟ್ರಕ್ಚರಲಿ ಅಂತ ನೀವು ನೋಡ್ತಾ ಬರೋದಾದ್ರೂ ಕೂಡ ಒಂದು ಏನು ಮಾಡ್ತಾ ಇದೆ, ಒಂದು ಹೈಯರ್ ಲೋ ಪ್ಯಾಟರ್ನ್ ಮಾಡೋಕ್ಕೆ ಹೋಗ್ತಾ ಇದೆಯಾ ಅಂತ ನೋಡಬೇಕು. ಅದು ಕನ್ಫರ್ಮ್ ಆಗಬೇಕು ಅಂದರೆ ಏನು, ಈ ಝೋನ್ ಏನಿದೆಯಲ್ಲ, ಈ ಬಸ್ ಸ್ಟ್ಯಾಂಡ್ ನೆನ್ನೆ ಕ್ಲೋಸಿಂಗ್ ಆಗಿದ್ದು ಝೋನು 83,600 ಝೋನು, ಇದನ್ನು ಬಿಟ್ಟು ಕೆಳಗಡೆ ಬರಬಾರ್ದು ಮಾರ್ಕೆಟು. ಇದನ್ನು ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದ್ರೆ ಏನು, ಈ ಹೈಯರ್ ಲೋ ಸ್ಟ್ರಕ್ಚರ್ನ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಬೇಸಿಕಲಿ ಈ ಕೆಳಗಡೆನೂ ಅಲ್ಲ, ಈ ಒಂದು
ಒಂದು ಹೈ ಪಾಯಿಂಟ್ ಇದೆಯಲ್ಲ 83,700 ಈ ಝೋನು, ಇದನ್ನು ಬಿಟ್ಟು ಕೆಳಗಡೆ ಬರಬಾರ್ದು. ಇದನ್ನು ಬಿಟ್ಟು ಕೆಳಗಡೆ ಬರ್ತಿದೆ ಅಂದರೆ ಈ ಸ್ಟ್ರಕ್ಚರ್ ಬ್ರೇಕ್ ಡೌನ್ ಆದಂಗಾಗಿದೆ. ಅಫ್ಕೋರ್ಸ್ ನಾವು ಇದನ್ನು ಶಾರ್ಟ್ ಕವರಿಂಗ್ ಅಂತಲೇ ಓದಬೇಕು ಸದ್ಯಕ್ಕೆ. ಯಾಕೆಂತಂದರೆ ಒಂದು ಆಲ್ ಟೈಮ್ ಹೈ ಹತ್ತತ್ರ ಬಂದು, ಇದು ಕೂಡ ಸೆನ್ಸೆಕ್ಸ್ ಆಲ್ ಟೈಮ್ ಹೈ ಹತ್ತತ್ರ ಇದೆ, ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿ ಅಲ್ಲಿಂದ ಒಂದು ಕರೆಕ್ಷನ್ ಬರ್ತಾ ಇತ್ತು. ಈಗ ಬರ್ತಿರೋದನ್ನ ಶಾರ್ಟ್ ಕವರಿಂಗ್ ಅಂತಲೇ ಓದ್ತಾ ಹೋಗಬೇಕು ನೆಕ್ಸ್ಟ್ ಈ ಝೋನ್ ಅಟೆಂಡ್ ಮಾಡಕ್ಕೆ ಹೋಗೋ ತನಕ, ಅಂದರೆ 84,500 ಲೆವೆಲ್ ತನಕ. ಆದರೆ ಅದಾಗಕ್ಕೆ ಒಂದು ಹೈಯರ್ ಲೋ ಪ್ಯಾಟರ್ನ್ ಹೋದರೆ ಚೆನ್ನಾಗಿರುತ್ತೆ. ಬಟ್ ಈ ಝೋನ್ ನಾವು ಬಿಟ್ಟು ಒಳಗಡೆ ಬರ್ತಾ ಹೋಯಿತು ಅಂತಂದರೆ ಆಗ ತಿರ್ಗಾ ನಾವು ಕೆರೆ ತಡ ಬಸ್ ಸ್ಟ್ಯಾಂಡ್ ಅಂತಲೇ ಓದಬೇಕಾಗುತ್ತೆ. ಅಫ್ಕೋರ್ಸ್ ನಾಡಿದ್ದಿರೋದು ಸೆನ್ಸೆಕ್ಸ್ ಎಕ್ಸ್ಪೈರಿ, ಬಟ್ ಇವತ್ತೇ ಹೇಳ್ತಾ ಇದ್ದೀನಿ. ಸೊ ರಿಸಲ್ಟ್ಸ್ ಅಂತ ನೋಡ್ತಾ ಬರೋದಾದರೆ ಬಜಾಜ್ ಫಿನಾನ್ಸ್, ಬಜಾಜ್ ಹೋಲ್ಡಿಂಗ್ಸ್ದು ಹೇಳಿದ್ದೀನಿ. ಟಾಟಾ ಪವರ್ದು ಫ್ಲಾಟ್ ಬಂದಿದೆ ರಿಸಲ್ಟ್ಸು. ಇಲ್ಲಿ ನಿನ್ನೆ ಬಂದಿತ್ತು ಅನ್ಸುತ್ತೆ ಅದು, ಟಾಟಾ ಪವರ್ದು ನಿನ್ನೆ ಇಲ್ಲ ಇವತ್ತೇ ಬಂದಿರೋದು, ಇಲ್ಲಿ ಅಪ್ಡೇಟ್ ಆಗಿಲ್ಲ ಇನ್ನು. ಸೊ ಟಾಟಾ ಪವರ್ ಫ್ಲಾಟ್ ರಿಸಲ್ಟ್ಸ್ ಬಂದಿದೆ, ಹಾಗಾಗಿ ಫ್ಲಾಟಾಗಿ ಎಂಡ್ ಆಗಿದೆ. ಅದನ್ನು ಬಿಟ್ಟರೆ ಸೆಬಿ ಡಿಜಿಟಲ್ ಗೋಲ್ಡ್ ಬಗ್ಗೆ ಒಂದು ವಾರ್ನಿಂಗ್ ಮಾಡಿದ್ದಾರೆ. ಡಿಜಿಟಲ್ ಗೋಲ್ಡ್ ಅಂದರೆ ETF ಇರುತ್ತಾ? ಅದರಲ್ಲಿ ಖಂಡಿತ ಇಲ್ಲ. ETF ತೊಗೊಳೋದು RBI ಇಂದ ಸೆಬಿಯಿಂದ ಬ್ಯಾಕ್ಡ್ ಆಗಿರುತ್ತೆ. ಅದು ನೀವು ಬೀಸ್ ತೊಗೊಂಡಿರೋದು, ಗೋಲ್ಡ್ ಬೀಸು, ಸಿಲ್ವರ್ ಬೀಸು ಯಾವುದಾದ್ರೂ ಆಗಿರ್ಬೋದು. ಆದರೆ ಈ ಫಿನ್ಟೆಕ್ ಪ್ಲಾಟ್ಫಾರ್ಮ್ ಅಂತ ಬರುತ್ತಲ್ಲ, ಈಗ ಪೇಟಿಎಮ್ಮು, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿದೆ ಅಲ್ವಾ, ಸೊ ಅದರಲ್ಲಿ ನೀವೇನು ಬೈ ಮಾಡ್ತೀರಾ ಡಿಜಿಟಲ್ ಗೋಲ್ಡ್ ಅಂತ, ಅದು ಅಥವಾ ಜ್ಯುವೆಲರ್ಸ್ ಹತ್ರ ಏನಾದ್ರು ಡಿಜಿಟಲ್ ಗೋಲ್ಡ್ ಅಂತ ಪರ್ಚೇಸ್ ಮಾಡ್ತಿರಲ್ಲ, ಅದು ಹುಷಾರಾಗಿರಿ ಅಂತ ಸೆಬಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವುದು ಚಿನ್ನ ತೊಗೊಳಕ್ಕೆ ಬೆಸ್ಟ್ ಯಾವುದು ಅನ್ನೋದಕ್ಕೆ ನಾನೊಂದು KGF ಸ್ಟ್ರಾಟಜಿ ಅಂತ ಅವಾಗ ಚಾನಲ್ ಹೊಸದ್ರಲ್ಲಿ KGF ಸ್ಟೈಲಲ್ಲಿ ಮಾಡಿದಂಥ ವಿಡಿಯೋ ಇದೆ. ಯಾರಿಗಾದ್ರೂ ನೋಡಿಲ್ಲ ಅದನ್ನ ಅಂತಂತಾರೆ, ಈ ವಿಡಿಯೋದ ಎಂಡಿಗಿದೆ. KGF 1 ಸಿನಿಮಾದ, KGF 2 ಸಿನಿಮಾದ ಆಧಾರದ, KGF 2 ಸಿನಿಮಾ ರಿಲೀಸ್ ಟೈಮಲ್ಲಿ KGF 1 ಸಿನಿಮಾನ ಆಧಾರದ ಇಟ್ಕೊಂಡು ಮಾಡಿದಂಥದ್ದು. ಸುಮ್ಮನೆ ಅದು ಗೋಲ್ಡು ಅಥವಾ ಅದು ಸ್ವಲ್ಪ ಫನ್ ಆಗಿದೆ, ನೋಡಿ. ಯಾರು ನೋಡಿಲ್ಲ ಅಂದರೆ ನೋಡಿ, ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ. ಅದೇ ರೀತಿಯಾಗಿ ಗುಜರಾತ್ ಫ್ಲೋರೋ ಕೆಮಿಕಲ್ಸು 48% ಕೆಮಿಕಲ್ ಸ್ಟಾಕ್ಗಳಲ್ಲಿ ಒಂದು ಚೇಂಜಸ್ ಬಂದಿರುವಂಥದ್ದು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಗಾಡ್ರೇಜ್ ಇಂಡಸ್ಟ್ರೀಸಲ್ಲಿ ಪ್ರಾಫಿಟು ಡ್ರಾಪ್ ಆಗಿದೆ ಅಂತ ಬಂದಿದೆ. ಕೆಮಿಕಲ್ಸು, ರಿಯಲ್ ಎಸ್ಟೇಟು ಅಲ್ಲಿ ಜಾಸ್ತಿ ಆಗಿದೆ. ಸೊ ಗಾಡ್ರೇಜ್ ಇಂಡಸ್ಟ್ರೀಸ್ನಲ್ಲಿ ಪ್ರಾಫಿಟ್ ಡ್ರಾಪ್ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವರು PSB ಬಗ್ಗೆ ಹೇಳಿರೋದು ಆಲ್ರೆಡಿ ಹೇಳಿದ್ದೀನಿ. ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ PI ಇಂಡಸ್ಟ್ರೀಸ್ದು Q2 ರಿಸಲ್ಟ್ಸ್ ಬಂದಿತ್ತು. ರೆವೆನ್ಯೂ ಪ್ರಾಫಿಟ್ ಎರಡೂ ಕೂಡ ಡಿಪ್ ಆಗಿದೆ ಅಂತ ಬಂದಿದೆ. ಬಲರಾಮ್ಪುರ್ ಚೀನಿ ಶುಗರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ನಿಮ್ಗೆ ಗೊತ್ತಿದೆ, ಅದರಲ್ಲಿ ಪ್ರಾಫಿಟ್ 20% ಫಾಲ್ ಆಗಿದೆ ಅಂತ ಬಂದಿದೆ. ಎಥನಾಲ್ದು ಇದರದ್ದೆಲ್ಲ ಡಿಮ್ಯಾಂಡು ಅದರಿಂದ ಆಗಿರ್ಬೋದು. ಸೊ ಅದನ್ನು ಹೊರತುಪಡಿಸಿ ಅಂತ ನೋಡ್ತಾ ಬರೋದಾದರೆ ಇನ್ನೇನಿತ್ತು ಸ್ಪೆಸಿಫಿಕ್ ಆಗಿ ನ್ಯೂಸು, ಹಿಂದೂಸ್ತಾನ್ ಕಾಪರ್ ಪ್ರೈಸ್ಗಳು ಕೂಡ ಹೈಯಲ್ಲಿದೆ. 7% ರೈಸ್ ಆಗಿದೆ Q2 ಪ್ರಾಫಿಟು ಮತ್ತು ರೆವೆನ್ಯೂನಲ್ಲಿ ಹಿಂದೂಸ್ತಾನ್ ಕಾಪರಲ್ಲಿ. ಟ್ರೆಂಡ್ನ ಒಂದು ಕಾಲದಲ್ಲಿ ಮಸ್ಟ್ ಹ್ಯಾವ್ ಸ್ಟಾಕ್ಸ್ ಅಂತ ಎಲ್ಲ ಬ್ರೋಕರೇಜ್ ಏಜೆನ್ಸಿಗಳು ಹೇಳ್ತಾ ಇದ್ವು. ಇವಾಗ ಓಕೆ ಇದ್ರೆ ಓಕೆ ಅನ್ನೋ ಥರ ಹೇಳಿದ್ದಾರೆ. ಖಂಡಿತವಾಗ್ಲೂ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ, ಡೆಫಿನೆಟ್ಲಿ ಬೈಯಿಂಗ್ ಸೆಲ್ಲಿಂಗ್ ರೆಕಮೆಂಡೇಷನ್ ಅಲ್ಲ. ಸೊ ಅದನ್ನು ಬಿಟ್ಟರೆ ಇನ್ನೊಂದು ಯಾವುದು ಸಾಫ್ಟ್ ಬ್ಯಾಂಕ್ NVIDIA ಸ್ಟೇಕ್ನ ಮಾರ್ತಾ ಇರೋದ್ರ ಬಗ್ಗೆ ಹೇಳಿದೆ. ಭಾರತ್ ಫೋರ್ಜು ಡಿಫೆನ್ಸ್ ಸೆಕ್ಟರ್ನ ಸ್ಟಾಕು, ಅವ್ರದ್ದು ಕೂಡ US ಇಂದು ಸ್ಲೋ ಡೌನ್ ಏನಾಗಿತ್ತಲ್ಲ ಇವಾಗ, ಅಲ್ಲಿ ಟ್ಯಾರಿಫು ಮತ್ತೊಂದು ಎಲ್ಲ ಆಗಿರೋದ್ರಿಂದ ಸೊ ಅದನ್ನ ಸರಿ ಮಾಡ್ಕೊಳ್ಳೋಂಥ ಸ್ಟೇಟಿಗೆ ಬಂದಿದ್ದೀವಿ, ಒಂದಿಷ್ಟು ಆರ್ಡರ್ ಬುಕ್ ಬಂದಿದೆ ಈ ಥರ ಅಂತ ಹೇಳಿದ್ದಾರೆ. HEG ಒಂದು ನೀಶೆ ಸೆಕ್ಟರ್ ಕಂಪ್ನಿ ನಿಮ್ಗೆ ಗೊತ್ತಿದೆ, ಅದರಲ್ಲಿ 12% ಗೇನ್ ಆಗಿದೆ ಕ್ವಾರ್ಟರ್ ಅಂತ ನೋಡ್ತಾ ಬರ್ತಾಯಿದ್ರೆ. ಸೊ 5 ದಿನದಿಂದ ಏನು ಬೀಳ್ತಾ ಬಂದಿತ್ತು ಸ್ಟಾಕು, ಅದನ್ನ ಇವತ್ತು ನಿಲ್ಲಿಸಿದೆ ಅದು. ಸೊ ಇದಿಷ್ಟು ಮೇನ್ ಆಗಿ ಬಂದಂಥ ಅರ್ನಿಂಗ್ಸು, ರಿಸಲ್ಟ್ಸು. BSEದು ಇವತ್ತು ರಿಸಲ್ಟ್ಸ್ ಇತ್ತು, ಬಟ್ ನನಗೆ ನೋಡಿದಾಗ BSEದು ಇನ್ನೂ ಅಪ್ಡೇಟ್ ಆಗಿಲ್ಲ. ಮೋಸ್ಟ್ಲಿ ಈಗ ಆಫ್ಟರ್ ಮಾರ್ಕೆಟ್ ಅವರ್ಸ್ ಇನ್ನೂ ರಿಲೀಸ್ ಆಗಿದೆ ಇಲ್ವೋ ಗೊತ್ತಿಲ್ಲ. ವೆರಿ ಇಂಪಾರ್ಟೆಂಟ್ ಆಗುತ್ತೆ BSEದು ರಿಸಲ್ಟು, ಯಾಕಂದರೆ NSE ಲಿಸ್ಟಿಂಗ್ ಆಗಿಲ್ಲ. NSE ಸರ್ಕ್ಯುಲರ್ ಬಗ್ಗೆ ಮಾಹಿತಿ ಕೊಡಿ ಅಂತ ಒಬ್ಬರು ಹೇಳಿದ್ರಿ ಸರ್. ಲಾಸ್ಟ್ ಭಾನುವಾರನೇ ಯಾವುದೋ ಒಂದು ಶಾರ್ಟ್ ಸೀರೀಸಲ್ಲಿ ನೀವು ಅದೇ ಸರ್ಕ್ಯುಲರ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ಅನ್ನೋದಾದರೆ, ಬ್ಯಾಂಕ್ ನಿಫ್ಟಿ ಮತ್ತು ನಾನ್ ಬೆಂಚ್ ಮಾರ್ಕ್ ಇಂಡೆಕ್ಸಲ್ಲಿ ಏನೇನು ಚೇಂಜಸ್ ಬಂದಿತ್ತು ಅನ್ನೋದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಈ ವಿಡಿಯೋದ ಎಂಡಿ ಕೊಟ್ಟಿದ್ದೀನಿ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ ಏನೇನು ಹೊಸ ರೀತಿಯಾದಂಥ ಚೇಂಜಸ್ನ ಸೆಬಿ ತರಲಿಕ್ಕೆ ನೋಡ್ತಾ ಇದೆ ಅಂತ. ನೀವು ಆ ವಿಡಿಯೋನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಎಕ್ಸ್ಪೈರಿಗಳನ್ನು, ವೀಕ್ಲಿ ಎಕ್ಸ್ಪೈರಿಗಳನ್ನು ನಿಲ್ಲಿಸಲ್ಲ, ಅದೆಲ್ಲ ವಾದಗಳು ನಡೀತಾನೆ ಇದೆ. ಇನ್ ಕೇಸ್ ನಿಲ್ಲಿಸ್ತಾರೆ ಅಂತಂದರೆ BSEಗೆ ಖಂಡಿತವಾಗ್ಲೂ ದೊಡ್ಡ ಹೊಡೆತ ಬೀಳ್ತಾ ಹೋಗುತ್ತೆ. ಯಾಕೆಂತಂದರೆ ಆಗ ಆಲ್ಮೋಸ್ಟ್ ಎಲ್ಲರೂ ಕೂಡ NSEಗೆ ಶಿಫ್ಟ್ ಆಗ್ತಾ ಹೋಗ್ತಾರೆ. ಮಂತ್ಲಿ ಎಕ್ಸ್ಪೈರಿ ಅಂತ ಬಿಟ್ಟರು ಅದು ಬೇರೆ ದಿನ ಇರೋದು ಒಂದು ವರದಾನ ಇವರಿಗೆ. ಅಫ್ಕೋರ್ಸ್ ಎರಡು ಒಂದೇ ದಿನ ಇತ್ತು ಅಂತಂದರೆ BSEಗೆ ತುಂಬ ಒಂದು ದೊಡ್ಡ ಒಂದು ಹೊಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ. ಫೋರ್ಟಿಸ್ ಹೆಲ್ತಿಂದು ಕೂಡ ರಿಸಲ್ಟ್ಸ್ ಇತ್ತು, ಬಾಷ್ ರಿಸಲ್ಟ್ಸ್ ಕೂಡ ಇತ್ತು. IPO ಅಂತ ಬರೋದಾದರೆ ನೆನ್ನೆ ಹೇಳೋದು ಮರ್ತೋದೆ, ಯಾವುದು ಲಿಸ್ಟೆಡ್ IPO ಲೆನ್ಸ್ಕಾರ್ಟು ನೆನ್ನೆ ಆಲ್ಮೋಸ್ಟ್ ಡೋಲಾಯಮಾನವಾಗಿ ಒಂದು ರೀತಿಯಾಗಿ ಫ್ಲಾಟ್ ಆಗಿ ಒಂದು ಸ್ವಲ್ಪ ನೆಗೆಟಿವ್ ಓಪನಿಂಗ್ ಆಗಿ ಆಮೇಲೆ ಆಲ್ಮೋಸ್ಟ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಆಗಿತ್ತು. ನೆನ್ನೆ ದಿವಸ 403 ಏನೋ ಕ್ಲೋಸಿಂಗ್ ಆಗಿತ್ತು. ಬಟ್ ಇವತ್ತು ನೋಡಿ ಒಂದು 5% ಗೇನ್ನ ಕೊಟ್ಟಿದೆ ಲೆನ್ಸ್ಕಾರ್ಟ್. ಅಂದರೆ ಯಾರ್ಯಾರು ಎಂಟ್ರಿ ಮಾಡಿದ್ರು ಅಯ್ಯೋ ಎಂಟ್ರಿ ಆಗಿಬಿಟ್ಟೆ ಅಂತ ಅಂದ್ಕೊಂಡವರಿಗೂ ಕೂಡ ಎಕ್ಸಿಟ್ ಮಾಡೋಕ್ಕೆ ಅವಕಾಶನ ಕೊಟ್ಟಿದೆ. ಬಟ್ ಸ್ಟೆಟ್ಸ್ IPO ಐ ಥಿಂಕ್ ಲಿಸ್ಟಿಂಗ್ ಆದಾಗಿಂದ ಅದು ಹೈನ ಮಾಡೋಕ್ಕೆ ಆಗಿಲ್ಲ ಅಂತ ಅನ್ಕೊತೀನಿ. ಸದ್ಯಕ್ಕೂ ನೆಗೆಟಿವ್ ಆಗಿದೆ. ಸೊ IPOನಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಅಳೆದು ತೂಗಿ ಹುಷಾರಾಗಿ ನೋಡಿಕೊಂಡು ಮಾಡಿ. ಫಿಸಿಕ್ಸ್ ವಾಲಾ ಸುಮಾರು ಕಂಪ್ನಿಗಳದ್ದು IPOಗಳು ಬರ್ತಾ ಇದೆ, ಪೈನ್ ಲ್ಯಾಬ್ಸು ಇವ್ರದೆಲ್ಲ. ಸೊ ನೋಡೋಣಂತೆ ಯಾವ ರೀತಿ. ಪೈನ್ ಲ್ಯಾಬ್ಸ್ ಅಂದರೆ ಇದು ಮಾಡ್ತಾರಲ್ಲ ಸ್ವೈಪಿಂಗ್, ನಾವು ಕಾರ್ಡ್ ಹಾಕ್ಬೇಕಾದ್ರೆ ಮೆಷಿನ್ ಇರುತ್ತಲ್ಲ ಆ ಕಂಪ್ನಿನ ಏನೋ ನೋಡಬೇಕು. ಅವ್ರದ್ದೇ ಪೈನ್ ಲ್ಯಾಬ್ಸ್ ಅಂತ ನೋಡಿರುವಂಥದ್ದು ಸುಮಾರು ಕಡೆ ನೋಡಿದ್ದೀರಾ. ಈಗ ಕ್ರೆಡಿಟ್ ಕಾರ್ಡ್ ಎಲ್ಲ ನೀವು ಇನ್ಸರ್ಟ್ ಮಾಡ್ತೀರಲ್ಲ ಪೇಮೆಂಟ್ ಮಾಡಬೇಕಾದ್ರೆ, ಸೊ ಆ ಕ್ರೆಡಿಟ್ ಕಾರ್ಡ್ದು ವೆಂಡರ್ ಪೈನ್ ಲ್ಯಾಬ್ಸ್ ಇರುತ್ತೆ. ಅದೇನೋ ಬೇರೆನೋ ಗೊತ್ತಿಲ್ಲ, ನಾನು ನೋಡಬೇಕು. ಸೊ ನೋಡ್ಬಿಟ್ಟು ಚೆಕ್ ಮಾಡೋಣಂತೆ ಅದನ್ನ. ಸೊ ಇದನ್ನು ಸ್ಪೆಸಿಫಿಕ್ ಆಗಿ ಇದನ್ನು ಬಿಟ್ಬಿಟ್ಟು ಕಮೋಡಿಟಿ ಕಡೆಗೆ ಅಂತ ಹೋಗೋದಾದರೆ ಕ್ರೂಡ್ ಮಾತಾಡಿದ್ವಿ, ಕ್ರೂಡ್ ಮಾತಾಡಿಲ್ಲ. ಸೊ ಕ್ರೂಡ್ ವಾಪಸ್ ಮತ್ತೆ ಜಂಪ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಇದು ವೆರಿ ಗುಡ್ ಸ್ಟ್ರಕ್ಚರ್ ನನ್ನ ಪ್ರಕಾರ ಕೇಳೋದಾದರೆ. ಸೊ ಒಂದು ಒಳ್ಳೆ ಒಂದು ಫಾರ್ಮೇಷನ್ ಆಗ್ತಾ ಇದೆ ಇಲ್ಲಿ. ಇದನ್ನ ಬ್ರೇಕ್ಔಟ್ ಆಯಿತು ಅಂದರೆ ಒಂದು ಒಳ್ಳೆ
ಒಳ್ಳೆ ಮೂಮೆಂಟು 5600 ತನಕ ಇರುತ್ತೆ. ನೋಡೋಣ ಈ ಎಕ್ಸ್ಪೈರಿಗೆ ಆಗುತ್ತಾ ಏನು, ಒಂದಿಷ್ಟು ಓಎಗಳನ್ನು ನೋಡಿದ್ರು ನಿಮಗೆ ಅನ್ವೈಂಡಿಂಗ್ ಆಗ್ತಾ ಇರೋದು ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ನ್ಯಾಚುರಲ್ ಗ್ಯಾಸು ನಿನ್ನೆ ಮಾತಾಡ್ಕೊಂಡಿದ್ವಿ, ಫಸ್ಟ್ ಸೈನ್ ಆಫ್ ನೆಗೆಟಿವಿಟಿ ಇನ್ ದ ಸೆನ್ಸ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಕಡೆ ನಾನು ನೋಡ್ತಾ ಇದ್ದೀನಿ ಅನ್ನೋ ಥರ ಹೇಳ್ತಾ ಇದೆ. 400 ಅನ್ನೋದು ಇಂಪಾರ್ಟೆಂಟ್ ಲೆವೆಲ್ ಅಂತಲೂ ಮಾತಾಡಿದ್ವಿ. ನೋಡಿ ಇದು ಪರ್ಫೆಕ್ಟ್ ಎಕ್ಸಾಂಪಲ್. ಯಾರಾದರೂ ಇಲ್ಲಿ ಇಷ್ಟು ದೊಡ್ಡದಾಗಿ ಗ್ಯಾಪ್ ಮಾಡ್ಕೊಂಡು ಹೋಗಿದೆ, ನಾನು ಶಾರ್ಟ್ ಮಾಡ್ತೀನಿ ಅಂತ ಮಾಡಿದರೆ ನೀವು ಕಾಯ್ಕೊಂಡೇ ಕೂರಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ರೌಂಡ್ ಲೆವೆಲ್ ಅಂತ ಸಿಕ್ಕಿದಾಗ ಒಂದು ಮಾರ್ಕೆಟ್ನಲ್ಲಿ ಅದು ಹೇಳೋ ತನಕ ನನಗೆ ನಾನು ಒಂದೇನೋ ಒಂದು ತಣ್ಣಗೆ ಆಗ್ತಾ ಇದ್ದೀನಿ, ಇಲ್ಲಿ ನಿಲ್ತಾ ಇದ್ದೀನಿ ಅಂತ ಅದು ಕ್ಲೂ ಕೊಡೋ ತನಕ ನೋಡಿ ಇಲ್ಲಿಂದ ಶಾರ್ಟ್ ಮಾಡಿದರೆ ಶಾರ್ಟ್ ಮಾಡ್ಕೊಂಡೇ ಹೋಗಿರಬೇಕು ಹೊತ್ತು ಅಲ್ಲಿ ಆಪರ್ಚುನಿಟಿ ಇರ್ತಾ ಇರಲಿಲ್ಲ. ಸೊ ಗ್ಯಾಪ್ ಫಿಲ್ ಆಗುತ್ತೆ ನಿಜ, ಆದರೆ ಗ್ಯಾಪ್ ಮಾಡಿದ ತಕ್ಷಣ ಫಿಲ್ ಮಾಡಬೇಕು ಅನ್ನೋದು ಎಲ್ಲೂ ಕೂಡ ಕಾನೂನಿಲ್ಲ. ಹಾಗಾಗಿ ವೆಯ್ಟ್ ಆ್ಯಂಡ್ ವಾಚ್ ಮಾಡೋದು ಎಸ್ಪೆಷಲಿ ಕಮೋಡಿಟಿ ಮಾರ್ಕೆಟಲ್ಲಿ ವೆರಿ ಗುಡ್. ಸೊ 400ನ ಸ್ಟಾಪ್ ಲಾಸ್ ಇಟ್ಕೊಂಡು ಈಗ ಏನಾಗುತ್ತೆ ನೋಡಿ, ರಿಸ್ಟ್ ರಿವಾರ್ಡು ಕೂರುತ್ತೆ. ಇನ್ ಕೇಸ್ ಯಾರಾದರೂ ಶಾರ್ಟಿಂಗ್ ಎಂಟ್ರಿ ಆಗ್ತಿದ್ದಾರೆ ಅಂದ್ರೂ ತಿರ್ಗಾ 400 ಮೇಲೆ ಹೋಯ್ತು ಅಂದರೆ ಸ್ಟಾಪ್ ಲಾಸು, ಇಲ್ಲ ಅಂತಂದರೆ ಒಳ್ಳೆ ರಿವಾರ್ಡ್ ಕೂಡ ಸಿಗುವಂಥ ಸಾಧ್ಯತೆ ಇರುತ್ತೆ. ಡಿಸ್ಕ್ಲೇಮರ್, ಇದು ಯಾವುದೇ ಟ್ರೇಡಿಂಗ್ ರೆಕಮೆಂಡೇಷನ್ ಅಲ್ಲ, ನಿಮ್ಮ ಅನಾಲಿಸಿಸ್ನ ಮಾಡಿ ನೀವು ಮುಂದುವರಿತಾ ಹೋಗಬೇಕು. ಅದೇ ರೀತಿಯಾಗಿ ಕಾಪರು ಕೂಡ ಅದೇ ಝೋನಲ್ಲಿ ನಿಂತಿದೆ. ನೋಡೋಣ ಈ ಝೋನ್ನ 5.2ನ ಬ್ರೇಕ್ ಮಾಡುತ್ತಾ ಏನು ಅನ್ನೋದನ್ನು. ಗೋಲ್ಡು ನಮ್ಮ ಟಾರ್ಗೆಟ್ ಏನಿತ್ತು ಅದನ್ನ ನೆನ್ನೆ ಕ್ರಾಸ್ ಮಾಡಾಗಿತ್ತು, ಇವಾಗ ಅದಕ್ಕಿಂತ ಮೇಲ್ಗಡೆ ಸೇಲ್ ಆಗ್ತಾ ಇದೆ. ಸೊ 4160 ಏನು ಮಾಡುತ್ತೆ ಅನ್ನೋದನ್ನು ನೋಡೋಣ. ಗೋಲ್ಡು ಇದ್ರ ಮೇಲ್ಗಡೆ ಹೋಗ್ತಾ ಹೋಯ್ತು ಅಂತಂದರೆ ಮತ್ತೆ ಒಂದು ಶಾರ್ಪ್ ಬೌನ್ಸ್ ಆಗ್ತಾ ಹೋಗ್ಬೋದು, ಇಲ್ಲ ಅಂತಂದರೆ ಇಲ್ಲಿ ಒಂದು ವಾಪಸ್ ಇದು ಬಂದಿರೋದನ್ನ ಶಾರ್ಟ್ ಕವರಿಂಗ್ ಅಂತಲೇ ನಾವು ಓದ್ತಾ ಹೋಗಬೇಕು. ಮತ್ತೆ ಒಂದು ಫರ್ದರ್ ಕರೆಕ್ಷನ್ ಆಗುತ್ತೋ ಇಲ್ಲೋ ಅನ್ನೋದು ವೆರಿ ಡಿಬೇಟಬಲ್ ಇದೆ ಸಿಚುವೇಶನ್ ನೋಡೋದಾದರೆ. ಸೊ ನೋಡೋಣ ಯಾವ ರೀತಿಯಾಗಿ ಮೂವ್ಮೆಂಟ್ ಕೊಡುತ್ತೆ ಅನ್ನೋದ್ರ ಮೇಲೆ, ಮತ್ತೆ ಹೊಸ ಹೈ ಮಾಡೋಕ್ಕೆ ಹೋಗ್ತಾ ಇದೆಯಾ ಅಥವಾ ಈ ಓವರ್ ಆಲ್ ಝೋನಲ್ಲಿ ಬಸ್ ಸ್ಟ್ಯಾಂಡ್ ಮಾಡುತ್ತಾ ಅನ್ನೋದನ್ನು ಹೇಳ್ತಾ ಹೋಗ್ಬೋದು. ವರ್ಸಸ್ ಓಕೆ ಶಾರ್ಟ್ ಕವರಿಂಗ್ ಮುಗಿತು ಮತ್ತೆ ಒಂದು ದೊಡ್ಡ ಫಾಲ್ ಬರುತ್ತೆ ಅಂತ ಹೇಳೋ ಸಿಚುವೇಷನಲ್ಲಿ ನಾನಂತೂ ಇಲ್ಲ ಸದ್ಯಕ್ಕೆ. ಅದೇ ರೀತಿಯಾಗಿ ಸಿಲ್ವರು ಕೂಡ ನಮ್ಮ ಅಂದ್ಕೊಂಡಿದ್ದಂಥ ಟಾರ್ಗೆಟ್ ಕಡೆಗೆ ಹೋಗ್ತಾ ಇದೆ. ಆಲ್ಮೋಸ್ಟ್ 52 ಕಡೆ ಹೋಗುವಂಥ ಸಾಧ್ಯತೆ ಇದೆ ಅಂತ ಮಾತಾಡಿದ್ದೆ. ಒಂದಿಷ್ಟು 1.5 ಟ್ರೇಡ್ ಇದೆ ಅಂತ ಕೂಡ ಮಾತಾಡಿದ್ವಿ. ನಿನ್ನೆ ಒಳ್ಳೆ ರೀತಿಯಂಥ ಮೂವ್ಮೆಂಟ್ ಬಂದಿದೆ, ಇವತ್ತು ಅದು ಕಂಟಿನ್ಯೂಷನ್ ಕೂಡ ಆಗ್ತಾ ಇದೆ. ನೋಡೋಣ ಆ ಲೆವೆಲ್ನ ಟಾರ್ಗೆಟ್ ಮಾಡುತ್ತಾ ಏನು ಕತೆ ಅಂತ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಅಂತ ಇರೋದು ಅಲ್ಲೇ ನನ್ನ ಪ್ರಕಾರ 52 ಈ ಆಸ್ಪಾಸ್ ಲೆವೆಲಲ್ಲಿ ಮೇನ್ ರೆಸಿಸ್ಟೆನ್ಸ್ ಇದೆ. ನೋಡೋಣ ಅಲ್ಲಿ ಕ್ರಾಸ್ ಮಾಡುತ್ತಾ ಅಂತ. ಅದೇ ರೀತಿಯಾಗಿ USD INR, ಓಕೆ USD INR ಅಲ್ಲಿ ಸ್ವಲ್ಪ ಡಿಪ್ ಆಗ್ತಾ ಇದೆ. 88 ರೂಪಾಯಿ 80 ಪೈಸೆಯಿಂದ 88 ರೂಪಾಯಿ 46 ಪೈಸೆಗೆ ಬಂದಿದೆ. ನ್ಯಾಸ್ಡ್ಯಾಕಲ್ಲಿ ಕೂಡ ನಿನ್ನೆ ಒಳ್ಳೆ ರೀತಿಯಂಥ ಮೂವ್ಮೆಂಟ್ ಆಗಿತ್ತು. ನೀವು ನಿನ್ನೆ ನ್ಯಾಸ್ಡ್ಯಾಕ್ ಚಾರ್ಟ್ಸ್ ನೋಡೋದಾದರೆ ಒಳ್ಳೆ ರೀತಿಯಂಥ ಮೂವ್ಮೆಂಟ್ ಆಗಿತ್ತು. ಅಂದರೆ ಯಾವುದೊಂದು ಹ್ಯಾಮರ್ ಮಾಡಿದೆ ಅಂತ ನಾವು ಮಾತಾಡ್ಕೊಂಡಿದ್ವಿ, ಆ ಹ್ಯಾಮರನ್ನು ಉಳಿಸ್ಕೊಂಡಿತ್ತು ನ್ಯಾಸ್ಡ್ಯಾಕು. ಸೊ ನೋಡ್ತಾ ಬರೋದಾದರೆ ಇವತ್ತು ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅಂತ ನೋಡಬೇಕು. ನೋಡಿ ಇಲ್ಲಿ ಡಿಸ್ಪೈಟ್ AI ಬಬಲ್ದು ಈ ರೀತಿ ಎಲ್ಲ ನ್ಯೂಸ್ ಬಂದಿದ್ದಾದರೂ ಕೂಡ ನಿನ್ನೆ ಮೋಸ್ಟ್ ಆಫ್ ದ ಟೈಮ್ಸ್ ಪಾಸಿಟಿವ್ ಆಗಿತ್ತು, ಒಂದು ಒಳ್ಳೆ ರೀತಿಯಂಥ ರಿಕವರಿ ಕೂಡ ಮಾಡಿದೆ. ಸೊ ಇವತ್ತು ವಾಪಸ್ ಈ ರಿಕವರಿ ಆಗುತ್ತಾ, ಯಾಕೆಂದರೆ ಇದನ್ನ ನೀವು ಇಲ್ಲಿ ಒಂದು ನೋಡ್ತಾ ಹೋಗಬೇಕು. ವೀಕ್ಲಿ ಕ್ಯಾಂಡಲಲ್ಲೋ ಎಲ್ಲೋ ನೋಡೋದಾದರೆ ಇಲ್ಲಿ ಒಂದು ಒಳ್ಳೆ ಟ್ರೆಂಡ್ ಲೈನ್ ರೆಫರೆನ್ಸ್ ಇದೆ. ಸೊ ವೀಕ್ಲಿ ಕ್ಯಾಂಡಲಲ್ಲಿ ಇಲ್ಲ ಅಂತಂದ್ರೂ ಕೂಡ ನೀವು ಟ್ರೆಂಡ್ ಲೈನ್ ಹಾಕೊಂತ ಹೋಗ್ಬೋದು. ಬಟ್ ಅಫ್ಕೋರ್ಸ್ ಇದು ತುಂಬ ಒಂದು ನ್ಯಾರೋ ರೇಂಜಲ್ಲಿ ಅಪ್ ಮೂವ್ಮೆಂಟ್ ಆಗ್ತಾ ಇರುವಂಥ ಝೋನ್ ಇದು, ಕರೆಕ್ಟಾ ನ್ಯಾಸ್ಡ್ಯಾಕಲ್ಲಿ. ಸೊ ಈ ಥರ ಇದೆ ಅಂತಂದಾಗ ಇದೊಂದು ರೈಸಿಂಗ್ ವೆಡ್ಜ್ ಅಂತ ಹೇಳೋ ಥರ ಇಲ್ಲ ಇಲ್ಲಿ ಸಿಚುವೇಷನ್ನು. ಬಟ್ ಸ್ಟಿಲ್ ಈ ಚಾನಲಲ್ಲಿ ಹೋಗ್ತಾ ಇದೆ. ಎಲ್ಲಿ ತನಕ ಈ ಚಾನಲ್ ಇಂಟ್ಯಾಕ್ಟ್ ಆಗಿರುತ್ತೆ ವೆಲ್ ಆ್ಯಂಡ್ ಗುಡ್. ಬಟ್ ಈ ಚಾನಲ್ನ ಬಿಟ್ಟು ಅಂತಂದರೆ ಒಂದು ದೊಡ್ಡ ಶಾರ್ಪ್ ಫಾಲ್ ಕೂಡ ಬರುವಂಥ ಸಾಧ್ಯತೆ ಇದೆ. ಅಂದರೆ ಅದು 22,000 ತನಕನೂ ಬರುವಂಥ ಫಾಲ್ ಆಗಿರ್ಬೋದು, ಆ ಸಾಧ್ಯತೆ ಇದೆ. ಯಾಕೆಂದರೆ ಅಷ್ಟು ಜೋರಾಗಿ ಒಂದು ಮೂಮೆಂಟ್ ಆಗ್ತಾ ಇದೆ. ನೋಡೋಣಂತೆ ಅದೇನಾಗುತ್ತೆ ಏನು ಕತೆ ಅಂತ ವೀಕ್ಲಿ ಕ್ಯಾಂಡಲಲ್ಲಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಓಪನ್ ಮಾಡಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಇರುತ್ತೆ, ಅದನ್ನು ಫಿಲ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನೇರವಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. GST 0% ಇದೆ. ದಯವಿಟ್ಟು ಪ್ರತಿಯೊಬ್ಬರು ಚಾನಲ್ನ ವೀಕ್ಷಕರು ಎಲ್ಲರೂ ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡಿ ಅನ್ನೋದು ನನ್ನ ಕಳಕಳಿಯ ವಿನಂತಿ. ಈ ವರ್ಷ ಮುಗಿಯೋದ್ರೊಳಗಡೆ ಆ ಆ್ಯಕ್ಟಿವಿಟಿನ ಮಾಡ್ಕೊಳ್ಳಿ. ಒಂದು ತಲೆನೋವು ಕಮ್ಮಿ ಆಗುತ್ತೆ, ಒಂದು ಪೀಸ್ ಆಫ್ ಮೈಂಡ್ ಇರುತ್ತೆ. ಆದಷ್ಟು ಬೇಗ ತೊಗೊಂಡ್ರಷ್ಟು ನಿಮಗೆ ಪ್ರೀಮಿಯಮ್ಗಳು ಸೇವ್ ಆಗ್ತಾ ಹೋಗುತ್ತೆ. ಒಂದು 5ರಿಂದ 6% ಪ್ರತಿ ವರ್ಷ. ನೀವು ಒಂದು ವರ್ಷ ಮುಂಚೆ ತೊಗೊಂಡ್ರೆ ನೆಕ್ಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ 5ರಿಂದ 6% ಬರೀ ಅಲ್ಲೇ ನಾವು ಸೇವ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.